ಎಲ್ಲ ಕೃಷಿಕ ಬಂಡಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆನಂದ್. ಇವತ್ತು ಬೇರೆಯವ್ರ ತೋಟ ಏನು ವಿಡಿಯೋ ಮಾಡೋಕ್ಕೆ ಒಂದಿಲ್ಲ, ತುಂಬ ದಿನಗಳಾಯಿತು ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಅದಕ್ಕೆ ಇವತ್ತು ನಮ್ಮ ತೋಟದ್ದೇ ಒಂದು ವಿಡಿಯೋ ಮಾಡೋಣ ಅಂತ. ಏಕೆ ಅಂತೇಳಿದ್ರೆ ಒಂದು ಗೊಬ್ಬರದ ಕಾರ್ಖಾನೆ. ನಿಮ್ಗೆ ಆಲ್ರೆಡಿ ನಾನು ಗ್ಲರ್ಸಿಡಿಯಾ ಹಾಕಿದ್ದೆ ವಿಡಿಯೋನ ಪ್ರೀವಿಯಸ್ ಇದರಲ್ಲಿ. ಅದನ್ನು ಮತ್ತೆ ಒಂದು ವಿಡಿಯೋ ಈಗ ಆಲ್ಮೋಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಆಗಿರೋ ಗ್ಲರ್ಸಿಡಿಯಾ ಮರ ಯಾವ ರೀತಿ ಇದೆ ನಮ್ಮ ತೋಟದಲ್ಲಿ ಮತ್ತು ಅದರ ಪ್ರಯೋಜನಗಳೇನು ಅನ್ನೋದನ್ನು ತಿಳಿಯೋಣ. ಅದಕ್ಕಿಂತ ಮೊದಲು ಯಾರಾದರೂ ಈ ತೆಂಗಿನ ಗಿಡಗಳು ನಾವು 300 ರೂಪಾಯಿಗೆ ಗಿಡ ಕೊಡ್ತೀವಿ, 350 ರೂಪಾಯಿಗೆ ಗಿಡ ಕೊಡ್ತೀವಿ, ತಗೊಳ್ಳಿ ಚೆನ್ನಾಗಿ ಬರುತ್ತೆ ಅಂತ ಏನಾದರೂ ಮೋಸ ಮಾಡಿದ್ರೆ ಅಂತ ಹೇಳಿದ್ರೆ ಗ್ಯಾರಂಟಿ ತೊಗೊಳಕ್ಕೆ ಹೋಗ್ಬೇಡಿ. ನೋಡಿ ಆಗಿದೆ ಒಂದು, ಇದು ಆಲ್ರೆಡಿ 10-11 ವರ್ಷದ ಮರ, ಏನೂ ಇಲ್ಲ. ಈ 3 ಮರನೂ ಅದೇ 350 ರೂಪಾಯಿ ಗಿಡ. 10 ವರ್ಷದಿಂದ 350 ಅಂದರೆ ಥಿಂಕ್ ಮಾಡಿ ಯಾವ ರೀತಿ ಮೋಸ ಮಾಡ್ತಾರೆ ಜನಕ್ಕೆ ಅಂತ. ನೋಡಿ ಏನೂ ಇಲ್ಲ, ಸುಮ್ಮನೆ ಇದ್ರದ್ದು ಅದೇನೋ ಕಾಯಿ ಹಾಕುತ್ತೆ ಅನ್ನೋ ರೀತಿ ಹಾಕಿದೆ. ಖರ್ಜೂರದ ಕಾಯಿ ಅಂತ ಹೇಳ್ತಾರಲ್ಲ, ಅದು ಆ ರೀತಿ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೇಕಷ್ಟೆ. ಓಕೆನಾ, ಬನ್ನಿ ಈಗ ನಮ್ಮ ಗೊಬ್ಬರದ ಕಾರ್ಖಾನೆ ಕಡೆ ಹೋಗೋಣ. ಇದು 1.5 to 2 ವರ್ಷ ಆಗಿರೋವಂಥ ಗ್ಲರ್ಸಿಡಿಯಾ ಗಿಡಗಳು. ಆಲ್ರೆಡಿ ಒಂದು 3 times ಏನೋ ಕಟಿಂಗ್ ಆಗಿದೆ. ನೋಡಿ ಎಷ್ಟು ಬಂದಿದೆ. ನಮ್ಮ ಅಡಿಕೆ ತೋಟಕ್ಕೆ ಇಲ್ಲಿ ತನಕ ಯಾವುದೇ ಗೊಬ್ಬರಗಳನ್ನ ಕೊಟ್ಟಿಲ್ಲ. ಇದರಲ್ಲಿ ಯಾವುದೇ ಪೆಸ್ಟಿಸೈಡ್ಸ್ ಇಲ್ಲ. ಇಲ್ಲಿ ನಮಗೆ ಕಳೆಗಳೇ ಒಂಥರ ಮಹಾರಾಜರು ಅಂದ್ಕೊಳ್ಳಿ. ವರ್ಟಿಕಲಲ್ಲಿ ತೋರಿಸ್ತೀನಿ. ಅಡಿಕೆ ಗಿಡ ನಾವು ಸಾಲಿಂದ ಸಾಲು 9 ಅಡಿ ಮತ್ತು ಗಿಡದಿಂದ ಗಿಡ 7.25 ಅಡಿಗೆ ಒಂದು ಅಡಿಕೆ ಗಿಡ ಮಾಡಿದ್ದೀವಿ. ಮತ್ತು ಪ್ರತಿ ಒಂದು 15 ಅಡಿಗೆ ಒಂದು ಗ್ಲರ್ಸಿಡಿಯಾ ಗಿಡ ಮಾಡಿದ್ದೀವಿ. ಪ್ರತಿ 15 ಅಡಿಗೆ ಒಂದೊಂದು ಗ್ಲರ್ಸಿಡಿಯಾ ಗಿಡ ಇದೆ. ಇದರಲ್ಲಿ 2 ಕಟಾವು ಮಾಡಿದ್ರು ನಿಮಗೆ ಏನಿಲ್ಲ ಅಂತ ಹೇಳಿದ್ರು ಒಂದು 100 ಗಿಡದಿಂದ ಒಂದು 2 ರಿಂದ 3 ಟನ್, ಅಂದರೆ 2,000ರಿಂದ ಒಂದು 3,000 kg ನಿಮಗೆ ಎಲೆ ಬೀಳುತ್ತೆ. ನೋಡಿ ಎಷ್ಟೆಷ್ಟು ಬೆಳೆದಿದೆ. ಈ ಬಾರಿ ಕಟಿಂಗ್ ಮಾಡಿದ್ರೆ 1 ಎಕರೆಗೆ ಆಗೋಷ್ಟು ಗೊಬ್ಬರ ಬೀಳುತ್ತೆ. ಇದರಲ್ಲಿ ಈ ಅಡಿಕೆ ಗಿಡ ಹಾಕ್ಸಿ ನಾವು 3 ವರ್ಷ ಆಗಿದೆ. 3 ವರ್ಷದಿಂದ ಈ ಗ್ಲರ್ಸಿಡಿಯಾಯಿಂದ ಬರೋ ಗೊಬ್ಬರ ಬಿಟ್ಟು ಯಾವುದೇ ಒಂದು ಗೌರ್ಮೆಂಟ್ ಫರ್ಟಿಲೈಸರ್ಸ್ ಆಗಲಿ ಇಲ್ಲ ಔಟ್ಸೈಡಿಂದ ಮಣ್ಣಾಗಲಿ ನಾವು ಇದಕ್ಕೆ ಹಾಕಿಲ್ಲ ಈ ತೋಟಕ್ಕೆ. ಮತ್ತು ನೋಡಿ ಗ್ಲರ್ಸಿಡಿಯಾದಿಂದ ಇನ್ನೊಂದಿದ್ದೇನು ಅಂತ ಹೇಳಿದ್ರೆ ಕಳೆ ತುಂಬ ಬೆಳೆಯೋದಕ್ಕೆ ಅದು ಬಿಡಲ್ಲ. ಓಕೆನಾ, ನೋಡಿ ಆಲ್ಮೋಸ್ಟು ಅಲ್ಲೇ ಕಂಟ್ರೋಲ್ ಮಾಡ್ತಾ ಇದೆ. ನೋಡಿ ಹಿಂದಿನ ಬಾರಿ ಹೊಡೆದಾಕಿರೋಂಥ ಇದು ಗ್ಲರ್ಸಿಡಿಯಾದು ಗೊಬ್ಬರ ಹಿಂಗಾಗಿದೆ ಅಂತ. ಕೊಂಬೆಗಳು ಏನಿಲ್ಲ, ಅಲ್ಲಿ ಕಟ್ ಮಾಡಿ ಹಾಕಿ ಚಾಪ್ ಆ್ಯಂಡ್ ಡ್ರಾಪ್ ಅಷ್ಟೇ ಇದರಲ್ಲಿ. ಓಕೆನಾ, ನೋಡಿ ಚಾಪ್ ಆ್ಯಂಡ್ ಡ್ರಾಪ್. ಇನ್ನೇನಕ್ಕೆ ನಾವು ಏನೇ ಔಟ್ಸೈಡಿಂದ ಯಾವುದು ಇದು ತರೋಕ್ಕೆ ಇದ್ದಿಲ್ಲ. ಓಕೆನಾ, ಮತ್ತು ಉಳುಮೆ ಮಾಡಿಲ್ಲ ನಮ್ಮ ತೋಟದಲ್ಲಿ, ಯಾವುದೇ ಉಳುಮೆ ಆಗಿಲ್ಲ. ನೋಡಿ ಎಲ್ಲ ಈ ಗ್ಲರ್ಸಿಡಿಯಾ ಇದರಿಂದ ಕಟ್ ಮಾಡಿ ಹಾಕಿರೋಂಥ ಇದಷ್ಟೇ. ಆಲ್ರೆಡಿ ಕಟ್ ಮಾಡಿ ಇದೊಂದು 4 months ಆಗಿತ್ತು. 4 months ಹಿಂದೆ ಕಟ್ ಮಾಡಿದ್ದು. ಮತ್ತು ಈಗ ಆಲ್ರೆಡಿ ಇಷ್ಟು ದಿನ ಏನು ಅಂದರೆ ಬೇಸಿಗೆ ಇತ್ತಲ್ಲ, ಬೇಸಿಗೆ ಇದರಿಂದ ನಾವು ಕಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಏನಕ್ಕೆ ಕಟ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಈ ಬಾರಿ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು, ಆದ್ದರಿಂದ ನಾವು ಕಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಮತ್ತು ಈಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ಮಳೆ ಯಾವ ರೀತಿ ಅಂತ ಹೇಳಿದ್ರೆ ಇದು ನಮ್ಮ ಏರಿಯಾ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಲ್ಲ, ಈಗ ಮಂಚೇನಹಳ್ಳಿ ತಾಲೂಕು. ಅಲ್ಲಿ ಮಾವಿನಕಾಯಿನಹಳ್ಳಿ ಅಂತ ನಮ್ಮೂರು. ಇದು ಬಯಲುಸೀಮೆ ಪ್ರದೇಶದಲ್ಲಿ ಮಳೆ ಅಂತೂ ಯಥೇಚ್ಛವಾಗಿ ಬೀಳ್ತಾ ಇದೆ. ಒಂದು 15 ದಿನದಿಂದ ನಮಗೆ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಾಯಿದೆ.
ಕಂಟಿನ್ಯೂಸ್ ಆಗಿ ಮಳೆ ಆಗ್ತಾಯಿದೆ. ಓಕೆನಾ. ಮತ್ತು ನಾವು ಇದು ನ್ಯಾಚುರಲ್ ಫಾರ್ಮಿಂಗು ಮಾಡ್ತಾ ಇರೋದ್ರಿಂದ ಇಲ್ಲಿ ನಮಗೆ ಒಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ನಮಗೆ ಈ ಬಯಲುಸೀಮೆ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಮಳೆ ಕೊರತೆ ಅನ್ನೋದು ತುಂಬ. ಅದರಿಂದ ನಾವು ಯಾವಾಗ ಈ ಝೀರೋ ಕಲ್ಟಿವೇಷನ್ ಮಾಡ್ತಾಯಿದ್ದೀವಿ, ಸಪೋಸ್ ಯಾವತ್ತಾದರೂ ಫ್ಯೂಚರಲ್ಲಿ ಬರಗಾಲ ಬಂದು 2-3 ತಿಂಗಳು ನಮಗೆ ನೀರಿನ ಕೊರತೆ ಉಂಟಾದರೆ, ಸಪೋಸ್ ಬೋರ್ವೆಲ್ಗಳಲ್ಲಿ ನೀರು ನಿಂತೋದು ಏನಾದರೂ ಆದರೆ, ನಮಗೆ ಅಂಥ ಟೈಮಲ್ಲಿ ಈ ನೆಲ ತಡೆಯುತ್ತೆ. ಒಂದು 2 ತಿಂಗಳು ನೀರಿಲ್ಲದೆ ಇದ್ದರೂ ನಮ್ಮ ಗಿಡಗಳಿಗೆ ಏನೂ ಅಂಥ ಕೊರತೆ ಉಂಟಾಗಲ್ಲ. ಓಕೆನಾ. ಅದರಿಂದ ನಾವು ಝೀರೋ ಕಲ್ಟಿವೇಷನ್ಗೆ ಹೋಗ್ತಾಯಿದ್ದೀವಿ. ಪ್ಲಸ್ ಇಲ್ಲೇನು ಅಂತ ಹೇಳಿದ್ರೆ, ನಮ್ಮನ್ನು ನೋಡಿ ಈ ಮೇವು ಇದು ಹುಲ್ಲು ಕಳೆ ನೋಡಿದ್ರೆ ಜನ ಏನಂತಾರೆ ಅಂದರೆ, ಅವರೇನಪ್ಪ ಹುಚ್ಚರು ಇದು ಮಾಡ್ತಾಯಿದ್ದಾರೆ, ಹುಚ್ಚರು ಸಂತೆ ಅವ್ರದ್ದು ಅಂತ ಇದು ಮಾಡ್ತಾರೆ. ಯಾರು ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಲಿ ಝೀರೋ ಕಲ್ಟಿವೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಕಿವಿಗಳನ್ನ ಮುಚ್ಕೊಳ್ಳಿ. ಯಾರು ಏನೇ ಹೇಳಿದ್ರು ನಾನು ಕೇಳೋಕ್ಕೆ ಹೋಗಬೇಡಿ. ಓಕೆನಾ. ಇದರಲ್ಲಿ ರಿಸ್ಕ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಂದರಲ್ಲೂ ರಿಸ್ಕ್ ಇದೆ. ನೀವು ಹಾಗಾದರೆ ಕಲ್ಟಿವೇಷನ್ ಮಾಡಿದ ತಕ್ಷಣ ನಿಮ್ಮ ಗಿಡಗಳು ಇನ್ನು ಸ್ವಲ್ಪ ಬೇಗ ಬೆಳಿಬೋದು, ಇಲ್ಲ ಇನ್ನೊಂದು 2 ವರ್ಷ ಬೇಗ ಫಸ್ಲಿಗೆ ಬರ್ಬೋದು. ಬಟ್ ಬೇಗ ಫಸ್ಲಿಗೆ ಬರುತ್ತೆ ಅಂದಿದ ತಕ್ಷಣ ನಿಮ್ಮ ಗಿಡ ಚೆನ್ನಾಗಿದೆ, ನಮ್ಮದೊಂದು 2 ವರ್ಷ ಲೇಟಾಗಿ ಬರುತ್ತೆ ಅಂದಿದ ತಕ್ಷಣ ಗಿಡ ನಮ್ಮದ್ರಲ್ಲಿ ಕ್ವಾಲಿಟಿ ಇಲ್ಲ ಅಂತಲ್ಲ. ಓಕೆನಾ. ಇಲ್ಲೇನು ಅಂತ ಹೇಳಿದ್ರೆ, ನೀವು ಒಂದು 5 ವರ್ಷಕ್ಕೆ ಫಲಕ್ಕೆ ಬರ್ಬೋದು, ನೀವು ಮೆನ್ಯೂರ್ಸ್ ಕೊಟ್ಟು ಅದು ಇದು. ಬಟ್ ನಿಮ್ಮದು ಬೇಗ ಗಿಡ ಹಾಳಾಗ್ಬೋದು. ಬಟ್ ನಮ್ದು ಹಂಗಲ್ಲ, ಗಿಡ ಒಂದು ಕ್ವಾಲಿಟಿ ಅನ್ನೋದು ಬರ್ತಾ ಇರುತ್ತೆ. ಓಕೆನಾ. ನೋಡಿ 3 ವರ್ಷದ ಗಿಡ, 3 ವರ್ಷದ ಗಿಡ ಯಾವ ರೀತಿ ಒಂದು ಇದು ಗ್ರೋ ಆಗ್ತಾಯಿದೆ. ಹೌದು, ಇಲ್ಲ ಅಂತ ಹೇಳಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಸ್ವಲ್ಪ ಫರ್ಟಿಲೈಸರ್ಸ್ ಕೊಟ್ಟಾಗ ಅಡಿಕೆ ಸ್ವಲ್ಪ ಬೇಗ ಎದ್ದು ಬರ್ಬೋದು, ಇಲ್ಲ ನೆರಳಲ್ಲಿ ಬೇಗ ಬರ್ಬೋದೇನೋ. ಬಟ್ ನಾವಂತೂ ಇಲ್ಲಿ ಗ್ಲೆರ್ಸಿಡಿಯಾ ಮಾಡಿರೋದು ನೆಲಕ್ಕೆ ಒಂದು ಗೊಬ್ಬರ ಆಗಿದೆ ಅಂತ, ಇದು ನೆರಳಿಗಂತೂ ಅಲ್ಲ. ಓಕೆನಾ. ಮತ್ತು ನಮ್ಮ ತೋಟದಲ್ಲಿ ಇದು ಬಂದು ರೆಡ್ ಡೇಟ್ಸು, ಕೆಂಪು ಖರ್ಜೂರ ಅಂತ. ಇದು ಒಂದೂವರೆ ವರ್ಷ ಆಗಿದೆ ಗಿಡ ಹಾಕಿಸಿ. ಮತ್ತು ನಾವು ಇನ್ನೊಂದು ಥಾಯ್ಲ್ಯಾಂಡ್ ವೆರೈಟಿ, ಇದು ಥಾಯ್ಲ್ಯಾಂಡ್ ವೆರೈಟಿ ತೆಂಗಿನ ಗಿಡ. ಇದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇದೊಂದು ಪರ್ಫ್ಯೂಮ್ ಥರ ಸ್ಮೆಲ್ ಬರುತ್ತೆ. ಈ ನೀರು ಪರ್ಫ್ಯೂಮ್ ಥರ ಸ್ಮೆಲ್ ಬರುತ್ತೆ, ಮತ್ತು ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಪ್ಲಸ್ ಇದರಲ್ಲೇನು ಅಂತ ಹೇಳಿದ್ರೆ ತುಂಬ ಸ್ಮೂತು, ತೆಂಗಿನಕಾಯಿ ಆಗಿರ್ಬೋದು, ಕಾಯಿ ಆಗಿರ್ಬೋದು, ತುಂಬ ಸ್ಮೂತ್ ಅಂದರೆ ಸ್ಮೂತು. ಓಕೆನಾ. ಹಾಗೆ ನೋಡಿ ಇದು ಇಲ್ಲಿ ಹೆಚ್ಚು ಇನ್ನೂ ಫರ್ಟಿಲೈಸರ್ಸ್ ಹಾಕಿಲ್ಲ, ಏನೂ ಇಲ್ಲ. ಆದರೂ ಇದಕ್ಕೆ ಬರ್ತಾ ಇದೆ ಅಡಿಕೆ ಅಂತ ಹೇಳಿದ್ರೆ, ಇದಕ್ಕೆ ಕಾರಣ ಇಲ್ಲಿ ಒಂದು ಹೊಂಗೆ ಮರ ಇದೆ. ಇದ್ರದ್ದು ಎಲೆ ಉದುರಿ ಅದು ಒಂಥರ ಗೊಬ್ಬರ ಆಗಿ ಅದ್ರದ್ದು ಒಂದು ಕಾಂಟ್ರಿಬ್ಯೂಷನ್ನು. ಪ್ಲಸ್ಸು ಇದು ನನ್ನ ಕೇಳಿದ್ರೆ, ಇದು ಇಷ್ಟಪ್ಪ ಬಂದಿದೆ, ಏನಿದೆಯಪ್ಪ ಅಡಿಕೆ ಗಿಡ ನನಗೆ ಅನ್ನಿಸ್ಬೋದು. ಬಟ್ ನನಗೆ ಈ ಒಂದು ಗ್ರೋತ್ ನನಗೆ ಬೇಕಿಲ್ಲ. ಓಕೆನಾ. ನಿಧಾನವಾಗೇ ಬರಲಿ ಅಡಿಕೆ ಗಿಡ, ಬಟ್ ಮುಂದೆ ಫ್ಯೂಚರಲ್ಲಿ ನನಗೆ ಬರಗಾಲ ತಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರೋವಂಥ ಅಡಿಕೆ ಇದು ಬೇಕಾಗಿರುತ್ತೆ. ನೋಡಿ ನಾವು ಯಾವುದೇ ಇಲ್ಲಿ ಕಲ್ಟಿವೇಷನ್ ಮಾಡಿಲ್ಲ, ಅಂದರೆ ಉಳುಮೆ ಮಾಡಿಲ್ಲ. ಓಕೆನಾ. ನೋಡಿ ಅಲ್ಲಿ ನೆರಳಿಗೆ ಬಿದ್ದಿರೋ ಮರ ಮತ್ತು ಇನ್ನು ನೆರಳಿಲ್ಲ ಬಿಸಿಲಲ್ಲಿರೋವಂಥ ಒಂದು ಅಡಿಕೆ ಇದಕ್ಕೂ ಡಿಫ್ರೆನ್ಸ್ ಇಷ್ಟೇ. ನಮ್ಮ ತೋಟದಲ್ಲಿ ಇದೊಂದು ಚಂದ್ರ ಹಲಸು ಮತ್ತು ಕರಿಬೇವು ಹಾಕಿದ್ದೀವಿ. ಇನ್ನೂ ತುಂಬ ವೆರೈಟೀಸ್ ಇದೆ. ಒಂದು ಫಾರೆಸ್ಟ್ ಥರ ಮಾಡ್ತಾಯಿದ್ದೀವಿ. ಅಂದರೆ ಸೇಮ್ ಲೈಕ್ ಎಲ್ಲ ಥರದ ಹಣ್ಣಿನ ಗಿಡಗಳು, ಮತ್ತು ಇನ್ನೂ ಒಂದು ಶ್ರೀಗಂಧ ಬೇರೆ ಇದೆ. ಶ್ರೀಗಂಧದ ಜೊತೆಗೆ ಜಮ್ನೆ ಹಳ್ಳೆ ಜೊತೆಗೆ ವಿವಿಧ ಸೀತಾಫಲ ಇದೆ. ಆ ರೀತಿ ಒಂಥರ ಇದು ಕಾಂಬಿನೇಷನ್ ಆಫ್ ಆಲ್ ಕ್ರಾಪ್ಸ್ ಅಂತ ಒಂದು ಅರ್ಧ ಎಕರೆಯಲ್ಲಿ ಒಂದು ಟ್ರಯಲ್ ಮಾಡ್ತಾಯಿದ್ದೀವಿ.
ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೀವಿ ಆ ಒಂದು ತೋಟನ ಅಂತ. 4 ವರ್ಷ ಆಗಿದೆ ಆ ತೋಟ ಮಾಡಿ. ಅದರಲ್ಲೂ ಒಂದು 20-25 ತೆಂಗಿದೆ, ಒಂದು 30 ಜಮ್ನೆರಳೆ ಇದೆ, 120 ಶ್ರೀಗಂಧ ಇದೆ, ಮತ್ತು ಬಾರ್ಡರ್ ಕ್ರಾಪ್ ಆಗಿ ಇನ್ನೂ ವಿವಿಧ ಜಾತಿ ಹಣ್ಣಿನ ಗಿಡಗಳು ಹಾಕಿದ್ದೀವಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ, ಓಕೆನಾ. ಮತ್ತು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ ಫ್ಯೂಚರಲ್ಲಿ ಇನ್ನೂ ತುಂಬ ಒಳ್ಳೆ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರುತ್ತೆ. ನಮ್ಮ ತೋಟದ್ದು ಅದು ಬಿಟ್ಟು ಇನ್ನೂ ಬೇರೆ ತೋಟಗಳನ್ನ ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ನಮಗೆ ಟೈಮ್ ಆಗ್ತಾಯಿಲ್ಲ, ಅದರಿಂದ ಇಷ್ಟು ದಿನ ನಮ್ಮ ಚಾನಲ್ ರನ್ ಆಗ್ತಾ ಇರಲಿಲ್ಲ. ಇನ್ಮೇಲೆ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀವಿ. ಆದಷ್ಟು ನಮ್ಮ ತೋಟದ ವಿಡಿಯೋ ಅಂತೂ ಪಕ್ಕ ನಿಮಗೆ ಬಂದೇ ಬರುತ್ತೆ ಅಪ್ಡೇಟು, ಓಕೆನಾ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಅವರ್ ಚಾನಲ್, ಓಕೆ. ಥ್ಯಾಂಕ್ ಯು.